ವಿದ್ವತ್ ಮೇಲೆ ಶಾಸಕ ಹ್ಯಾರಿಸ್ ಪುತ್ರ ನಲಪಾಡ್ ಗೂಂಡಾಗಿರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿಬಿ ತನಿಖಾಧಿಕಾರಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. 435 ಪುಟಗಳ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದ್ದು ಒಟ್ಟು 75 ಮಂದಿಯ ಸಾಕ್ಷಿಗಳ ಹೇಳಿಕೆ ದಾಖಲು ಮಾಡಲಾಗಿದೆ. ಇನ್ನು ಚಾರ್ಜ್ ಶೀಟ್ನಲ್ಲಿರುವ ವಿವರ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ವಿದ್ವತ್ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದು ಕೂಡ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ವಿದ್ವತ್ ಹೇಳಿದ್ದೇನು, ಹಲ್ಲೆಗೊಳಗಾದಂತಹ ವಿದ್ವತ್ ಹೇಳಿಕೆ ಇಲ್ಲಿದೆ ನೋಡಿ. ದಿನಾಂಕ 17/2/2018 ಸಂಜೆ ನಾನು ಗಾರ್ಡಿಯನ್ ಪ್ರವೀಣ್ ಸ್ನೇಹಿತರಾದ ಕಿರಣ್, ವಿಶಾಲ್ ಅವರೊಂದಿಗೆ ಊಟಕ್ಕೆ ಫರ್ಜಿ ಕೆಫೆಗೆ ಹೋಗಿದ್ವು. ತದನಂತರ ಪ್ರಿಯಾಂಕ್, ರಿತಿನ್ ಕೆಲವು ಸ್ನೇಹಿತರು ನನ್ನ ಜೊತೆ ಸೇರ್ಕೊಂಡ್ರು. ರಾತ್ರಿ 10:30 ಸುಮಾರಿಗೆ ಹೊರಡಬೇಕು ಅನ್ನೋಷ್ಟರಲ್ಲಿ ಅರ್ಧ ಕೋಟು ಧರಿಸಿದ್ದ ವ್ಯಕ್ತಿ 8ರಿಂದ 10 ಜನ ಸಂಗಡಿಗರೊಂದಿಗೆ ಅಲ್ಲಿಗೆ ಬಂದ. ಆ ವ್ಯಕ್ತಿ ನಾನು ಕುಳಿತಿದ್ದ ಟೇಬಲ್ ಬಳಿ ಹೋಗುವಾಗ ಕಾಲು ತಗಲಿ ನೋವಾಯಿತು. ಆದ್ದರಿಂದ ನಾನು ಆತನನ್ನ ಕರೆದು, ಬ್ರದರ್ ಸ್ವಲ್ಪ ನೋಡಿಕೊಂಡು ಓಡಾಡಿ ಎಂದನು. ಅದಕ್ಕೆ ಆ ವ್ಯಕ್ತಿಯು ತುಂಬಾನೇ ಏರು ಧ್ವನಿಯಲ್ಲಿ, ಯು ನೋ ಹೂ ಐ ಆಮ್ ಸನ್ ಆಫ್ ಲೋಕಲ್ MLA N.A. Harris. Who are you to tell bloody bastard? I'm Nalapad Harris. You are not at all equal my shoes. Say sorry. Kiss my feet bloody ಎಂಬ ಅವಾಚ್ಯ ಶಬ್ದಗಳಿಂದ ಕೂಗಾಡ್ತಾ ನನ್ನ ಜೊತೆ ಜಗಳಕ್ಕೆ ಬಂದನು. ಅದಕ್ಕೆ ನಾನು, ವೈ ಶುಡ್ ಐ ಸೇ ಸಾರಿ? ಯು ಓನ್ಲಿ ಹಿಟ್ ಮೈ ಲೆಗ್, ಗಾಟ್ ಪೇ ಎಂದು ಹೇಳಿದ್ದೆ. ಅದಕ್ಕೆ ನಲಪಾಡ್ ಸ್ನೇಹಿತರಿಗೆ ಹೇಳುತ್ತಾ, ಈ ಬೋ ಮಗನಿಗೆ ಒಂದು ಗತಿ ಕಾಣಿಸಿ ಅಂತ ಹೇಳಿದ. ತನ್ನ ಬಲಗೈಯಿಂದ ನನ್ನ ಎಡಗೆನ್ನೆಗೆ ಹೊಡೆದ. ನನ್ನ ಮುಖ, ತಲೆ, ಬೆನ್ನು ಹಾಗೂ ಹೊಟ್ಟೆ ಭಾಗಕ್ಕೆ ಹೊಡೆದ್ನು. ಐ ವಿಲ್ ಶೋ ಯು ಹೂ ಐ ಆಮ್ ಐ. ಇಫ್ ಯು ಡಿಂಟ್ ಕಿಸ್ ಮೈ ಫೀಟ್ ಐ ವಿಲ್ ಕಿಲ್ ಯು ಹಿಯರ್ ಓನ್ಲಿ ಅಂತ ಮತ್ತೆ ಕೆನ್ನೆಗೆ ಹೊಡೆದ. ಆತನ ಜೊತೆಗಿದ್ದವರು ಐಸ್ ಬಕೆಟ್, ಗಾಜಿನ ಬಾಟಲ್ನಿಂದ ಹಲ್ಲೆ ಮಾಡಿದ್ರು. ಅದರಲ್ಲಿ ಒಬ್ಬ ನಕಲ್ ರಿಂಗ್ನಿಂದ ಮೂಗು ಮತ್ತಿತರ ಕಡೆ ಹೊಡೆದು ಗಾಯಗೊಳಿಸಿದ. ಮತ್ತೊಮ್ಮೆ ನನ್ನನ್ನು ನೆಲಕ್ಕೆ ಕೆಡವಿ ಹಲ್ಲೆ ಮಾಡಿದ್ರು. ಫರ್ಜಿ ಕೆಫೆ ಸಿಬ್ಬಂದಿ ಹಾಗೂ ನನ್ನ ಸ್ನೇಹಿತರ ಸಹಾಯದಿಂದ ಮೊದಲ ಮಹಡಿಗೆ ಬಂದಾಗ ಮತ್ತೆ ನನ್ನನ್ನು ಎಳೆದೊಯ್ದು ಹಲ್ಲೆ ನಡೆಸಿದ್ರು. ನಂತರ ನನ್ನ ಸ್ನೇಹಿತ ಕಿರಣ್ ನನ್ನನ್ನು ಮಲ್ಯ ಆಸ್ಪತ್ರೆಗೆ ಕರೆದೊಯ್ದ್ರು. ಅಲ್ಲಿಗೂ ನನ್ನನ್ನು ಸಾಯಿಸಲು ಬಂದರು. ಆಗ ನನ್ನನ್ನು ರಕ್ಷಿಸಲು ಬಂದ ಸಹೋದರ ಸಾತ್ವಿಕ್ ಮೇಲೂ ಹಲ್ಲೆ ಮಾಡಿದರು. ಮೂಗು ಹಾಗೂ ಬಾಯಿಗೆ ಏಟು ಆಗಿರೋದ್ರಿಂದ ಲಿಖಿತ ರೂಪದಲ್ಲಿ ಹೇಳಿಕೆ ನೀಡುತ್ತಿದ್ದು ಮತ್ತೆ ಜ್ಞಾಪಕ ಮಾಡಿಕೊಂಡು ಹೇಳುತ್ತೇನೆ. ಫರ್ಜಿ ಕೆಫೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದ ನಲ್ಪಾಡ್ ಹಾಗೂ ಆತನ ಸ್ನೇಹಿತರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿಕೊಳ್ಳುತ್ತೇನೆ. ಎಲ್ ವಿದ್ವತ್.